ಎಲ್ಲರಿಗೂ ನಮಸ್ಕಾರ. ಸಖತ್ ಟೇಸ್ಟ್ಫುಲ್ ಆದಂಥ ಪಪ್ಪಾಯ ಹಲ್ವಾನ ತೋರಿಸ್ತಾ ಇದ್ದೀನಿ. ನಾನು ಈ ದಿನ ಪಪ್ಪಾಯ ಹಣ್ಣು ತಂದಿದ್ದೆ. ನೋಡಿ, ಇದು 2ರಷ್ಟು ಉದ್ದ ಇತ್ತು. ಅರ್ಧ ಹೆಚ್ಚಿಬಿಟ್ಟು ನೋಡಿ ಸಿಪ್ಪೆ ಬೀಜ ಎಲ್ಲ ತೆಗೆದು ತಿಂದಿದ್ದೀನಿ. ಸಖತ್ತಾಗಿದೆ ನೋಡಿ. ತುಂಬ ದೊಡ್ಡ ಪಪ್ಪಾಯ ಹಣ್ಣು ತಗೊಂಬಂದಿದ್ದೆ. ತುಂಬ ಹಣ್ಣಾಗಿದೆ, ಸಖತ್ತಾಗಿದೆ. ಈಗ ಅಷ್ಟು ಖಾಲಿ ಮಾಡೋಕ್ಕಾಗಲ್ಲ ಅಂದ ಟೈಮಲ್ಲಿ ನಾವು ಈ ರೀತಿ ಹಲ್ವಾ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಈಗ ಇದನ್ನು ಸಿಪ್ಪೆ ಎಲ್ಲ ಹೆಚ್ಚಿಬಿಟ್ಟು ಬೀಜ ಎಲ್ಲ ತೆಗೆದು ನಾನು ಇದ್ರದ್ದು ಪ್ಯೂರಿ ಥರ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಹಲ್ವಾ ಮಾಡಲಿಕ್ಕೆ. ಸಖತ್ತಾಗಿರುತ್ತೆ ನೋಡಿ. ಇದ್ದಿದ್ದ ಪಪ್ಪಾಯ ಹಣ್ಣಲ್ಲಿ ಇಷ್ಟು ಬಿಟ್ಟು ಇಷ್ಟನ್ನು ಹೆಚ್ಕೊಂಡಿದ್ದೀನಿ. ನನಗೆ ಹಲ್ವಾ ಮಾಡಲಿಕ್ಕೆ ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಒಂದು ಸ್ವಲ್ಪ ರುಬ್ಕೊಳ್ತೀನಿ. ಇದು ತುಂಬ ಮೆತ್ತಗೆ ಇದೆ, ಚೆನ್ನಾಗಿದೆ. ಹಲ್ವಕ್ಕಾದರೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮುಕ್ಕಾಲು ಇದಾಗಿದೆ. ಇದಕ್ಕೆ 1/3 ಭಾಗ ಸಕ್ಕರೆ ಹಾಕಬೇಕು. ಇವಾಗ ಇದೆಷ್ಟು ಹಣ್ಣಾಗಿದೆಯೋ ಅದಕ್ಕೆ 1/3 ಭಾಗ ಸಕ್ಕರೆ ಹಾಕಿದರೆ, ಆಮೇಲೆ ಕೆಲವೊಂದು ಹಣ್ಣುಗಳನ್ನು ನೋಡಿಕೊಂಡು ಹಾಕಬೇಕು. ಕೆಲವೊಂದು ಹಣ್ಣು ತುಂಬ ಸ್ವೀಟ್ ಆಗಿರುತ್ತೆ, ಕೆಲವೊಂದು ಸಪ್ಪೆ ಇರುತ್ತೆ. ಸಪ್ಪೆ ಇದ್ದಾಗ ಈ ಥರ ಹಲ್ವಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಆಗಿದ್ದಾಗ ತಿನ್ನಲಿಕ್ಕೆ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಇದು ಸ್ವೀಟಾಗಿ ಕೂಡ ಇದೆ. ಇವಾಗ ನಾನು ಇದು ಹಲ್ವಾ ಮಾಡಲಿಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡಿ. ರುಬ್ಬಿದ್ದು ಈ ರೀತಿ ಬಂದಿದೆ. ಮತ್ತು ಇದು ನೀವು ಮಿಲ್ಕ್ ಶೇಕ್ ಥರ ಇದರಲ್ಲಿ ಮಾಡ್ಕೋಬಾರ್ದು. ಏಕೆಂದರೆ ಹಾಲಿಗೂ ಮತ್ತು ಪಪ್ಪಾಯ ಹಣ್ಣಿಗೂ ವಿರೋಧ ಆಗುತ್ತೆ. ಆದ್ದರಿಂದ ಪಪ್ಪಾಯ ಹಣ್ಣು ತಿಂದಾಗ ಹಾಲು ಕೂಡ ಕುಡಿಯೋದಿಲ್ಲ ಕೆಲವರು. ಆದ್ದರಿಂದ ಇದರಲ್ಲಿ ಮಿಲ್ಕ್ ಶೇಕ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನಾನು ಹಲ್ವಾ ಮಾಡ್ತಾ ಇದ್ದೀನಿ ಇದರಲ್ಲಿ ನೋಡಿ. ಪಪ್ಪಾಯ ಪೇಸ್ಟಿಗೆ ಇದು ಎಷ್ಟು ಪೇಸ್ಟ್ ಇದೆಯೋ ಅದರಲ್ಲಿ 1/3 ಭಾಗ ಸಕ್ಕರೆ ತಗೋಬೇಕು ನೋಡಿ. ಇದು 3 ಬಟ್ಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೂ ನಾನು 1 ಬಟ್ಲು ಸಕ್ಕರೆ ತಗೊಂಡಿದ್ದೀನಿ. ಯಾಕೆ ಅಂದರೆ ಇದು ತುಂಬ ಸ್ವೀಟ್ ಇದೆ, ಹಣ್ಣು ಸಖತ್ತಾಗಿ ಸ್ವೀಟ್ ಇದೆ. ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ, 2 ಉತ್ತುತ್ತೆ ತಗೊಂಡಿದ್ದೀನಿ, ಒಂದು ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ, 3 ಏಲಕ್ಕಿ ತಗೊಂಡಿದ್ದೀನಿ. ಏಲಕ್ಕಿನ ಈಗ ಕುಟ್ಟಾಣಿನಲ್ಲಿ ಕುಟ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಈಗ ಇದಿಷ್ಟೆಲ್ಲ ಆಗಿದೆ. ಇದನ್ನೆಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಇದನ್ನೊಂದು ಸ್ವಲ್ಪ ಪೀಸ್ ಮಾಡ್ಕೋಬೇಕು. ಇದನ್ನು ಕುಟ್ಕೋಬೇಕು ನೋಡಿ. ಉತ್ತುತ್ತೆ ಅಥವಾ ಒಣ ಖರ್ಜೂರ ನೋಡಿ. ಒಳಗಡೆ ಈ ಥರ ಬಿಳಿಗಿರಬೇಕು, ನೀಟಾಗಿರಬೇಕು. ಇದನ್ನು ಇನ್ನೂ ಒಂದು ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀನಿ. ಹುಳ ಇರುತ್ತೆ ನೋಡಿಕೊಂಡು ಹಾಕಬೇಕು ನೋಡಿ. ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ಫಸ್ಟು ಒಂದು ಸ್ವಲ್ಪ ಹುರಿದಿಟ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಉತ್ತುತ್ತೆ, ಒಣ ಖರ್ಜೂರ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಪಿಸ್ತಾ, ಬಾದಾಮಿ ಎಲ್ಲದನ್ನು ಹಾಕ್ಬೋದು. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಾಗಿದೆ. ಈಗ ಒಂದು ಸ್ವಲ್ಪ ಗ್ಯಾಸು ಸಣ್ಣಗೆ ಮಾಡಿಬಿಟ್ಟು ಇದಷ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಡ್ರೈ ಫ್ರೂಟ್ಸು ಹುರಿದಾದ್ಮೇಲೆ ನಾನು ಒಂದು ಅರ್ಧ ಬಟ್ಲು ಸಕ್ಕರೆ, 1 ಬಟ್ಲು ತೊಗೊಂಡಿದ್ದೀನಲ್ಲ, ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ಸಪ್ರೇಟ್ ಪಾತ್ರೆಗೆ ಹುರಿದಿಟ್ಕೊಳ್ತೀನಿ ನಾನು ನೋಡಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಹುರಿಬೋದು. ತುಪ್ಪ ಹಾಕಿದರೆ ಒಂದು ಸ್ವಲ್ಪ ರವೆ ಟೇಸ್ಟು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿವಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ನಿಮಗೆ ಸಿಗಲಿಲ್ಲ ಅಂದರೆ ಮೀಡಿಯಮ್ ಸೈಜ್ ರವೆ ಇರುತ್ತಲ್ಲ, ಅದು ಬೇಕಾದರೂ ಹಾಕ್ಬೋದು ನೋಡಿ. ಇವಾಗ ಹದವಾಗಿ ಕೆಂಪಗೆ ಹುರ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಾಗಿದೆ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಹುರಿಯೋಕ್ಕೆ ಅಂತ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ. ಈಗ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಇದಷ್ಟು ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ. ನೀರು ಹಾಕಬಾರ್ದು, ರುಬ್ಲಿಕ್ಕೂ ಕೂಡ ನೀರು ಹಾಕಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಇದರೊಳಗಡೆ ಹಾಕಬೇಕು. ಈಗ ತುಪ್ಪದಲ್ಲೇ ಚೆನ್ನಾಗಿ ಮಾಗುತ್ತೆ ಇದು.
ಚೆನ್ನಾಗಿ ಮಾಗಿಸ್ಕೋಬೇಕು. ನೋಡಿ, ಇದನ್ನು ಕೈ ಆಡ್ತಾ ಕುದಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಈ ರೀತಿ ಬೇಯಬೇಕು. ಇದು ಒಂದು ಸ್ವಲ್ಪ ಬೆಂದಿದೆ, ಆದ್ದರಿಂದ ನಾನು ಈಗ ಹುರ್ಕೊಂಡಿದ್ದೆಲ್ಲ ತುಪ್ಪ ಹಾಕಿ ಆ ರವೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರವೆನ ನಾವು ತುಪ್ಪ ಹಾಕಿ ಹುರಿದಿದ್ದೀವಿ, ಅಷ್ಟೊಂದೇನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ರವೆ ಬೆಂದುಬಿಡುತ್ತೆ, ಇದರಲ್ಲೂ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಇದಾಗಿ ಅಬ್ಸರ್ವ್ ಮಾಡಿಕೊಂಡು ಬೆಂದುಬಿಡುತ್ತೆ. ಇನ್ನು ಒಂದು 2 ನಿಮಿಷ ಈ ರೀತಿ ಕೈ ಆಡಿಸ್ಬೇಕು, ಚೆನ್ನಾಗಿ ಗಟ್ಟಿಯಾಗಲಿ. ನೋಡಿ, ಇವಾಗ ರವೆ ಬೆಂದಿದೆ. ಈಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಮೊದಲೇ ಸಕ್ಕರೆ ಹಾಕಬಾರ್ದು. ಈಗ ನೋಡಿ, ಇಷ್ಟು ಗಟ್ಟಿಯಾಗಿದೆಯಲ್ಲ, ಈಗ ಸಕ್ಕರೆ ಹಾಕಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹೊಡೆಯುತ್ತೆ, ಮತ್ತೆ ನೀರು ಥರ ಆಗಿ ಮತ್ತೆ ಗಟ್ಟಿ ಆಗುತ್ತೆ. ಆವಾಗ ಚೆನ್ನಾಗಾಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಯಿತು, ಒಂದು ಸ್ವಲ್ಪ ನೀರು ಥರ ಆಯಿತು, ಅಂದರೆ ಒಂದು ಸ್ವಲ್ಪ ಮೆತ್ತಗಾಯಿತು, ಗಟ್ಟಿ ಇದ್ದಿತ್ತು. ಈಗ ಮತ್ತೆ ಸಕ್ಕರೆನಲ್ಲಿ ಚೆನ್ನಾಗಿ ಮಾಗಬೇಕು. ಇನ್ನೊಂದು 4-5 ನಿಮಿಷ ಈ ರೀತಿ ಮಾಗಿಸ್ಕೊಳ್ತೀನಿ. ನೋಡಿ, ಈಗ ಹಲ್ವಾ ಒಂದು ಸ್ವಲ್ಪ ಗಟ್ಟಿಯಾಗಿದೆ, ಚೆನ್ನಾಗಾಗಿದೆ. ನಾನು ಇವಾಗ ನೋಡಿ ಲಾಸ್ಟಿಗೆ ಇಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈಗ ತುಪ್ಪ ಹಾಕಾದ್ಮೇಲೆ ಚೆನ್ನಾಗಿ ಪಾತ್ರೆ ಬಿಟ್ಟು ಬರುತ್ತೆ, ಆ ಥರ ಇದಾಗುತ್ತೆ. ಚೆನ್ನಾಗಿ ಕುದಿಸೋಣ ಇದನ್ನು. ಒಂದು ಸ್ವಲ್ಪ ಜೋರು ಉರಿ ಮಾಡ್ಕೊಳ್ತೀನಿ, ಸಣ್ಣ ಉರಿ ಮಾಡಿದ್ದೆ ಇದುವರೆಗೂ. ನೋಡಿ, ಇವಾಗ ಪಾತ್ರೆ ಬಿಟ್ಟು ಬರುತ್ತೆ, ಪಾತ್ರೆ ಗಂಟೋದಿಲ್ಲ, ಆ ರೀತಿ ಆಗುತ್ತೆ. ಆವಾಗ ನಾವು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರಿ ಇಟ್ಕೋಬೇಕು. ನೋಡಿ, ಇಲ್ಲಿ ತಟ್ಟೆಗೆ ತುಪ್ಪ ಸವರಿದ್ದೀನಿ, ಇದೇ ತಟ್ಟೆಗೆ ಹಾಕ್ತಾಯಿದ್ದೀನಿ, ಗ್ರೀನ್ ಪ್ಲೇಟಿಗೆ. ನೋಡಿ, ಪಾತ್ರೆ ಬಿಟ್ಟು ಬರುತ್ತೆ. ಒಂದು ಸ್ವಲ್ಪ ಆಗಬೇಕು. ನಾನಿವಾಗ ಈ ಕಲ್ಲಲ್ಲೇ ಕುಟ್ಕೊಂಡಿರೋಂಥ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಘಮ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ತಟ್ಟೆಗೆ ಸುರಿತಾ ಇದ್ದೀನಿ. ಆ ನಂತರ ಇದ್ರ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ತುಪ್ಪ ಸವರಿದ್ದೀನಿ. ನೋಡಿ, ಅಷ್ಟು ಬಂದುಬಿಡುತ್ತೆ, ಪಾತ್ರೆಯಲ್ಲಿ ಏನು ಉಳ್ಕೊಳ್ಳೋದೇ ಇಲ್ಲ. ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹೊಂದಿಸ್ಬಿಡೋಣ.
ಈಗ ಇದ್ರ ಜೊತೆ ಇಟ್ಟಿದ್ದೀವಲ್ಲ ಡ್ರೈ ಫ್ರೂಟ್ಸು, ನೋಡಿ ಗೋಡಂಬಿ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಒಂದೊಂದು ದ್ರಾಕ್ಷಿನೂ ಕೂಡ ಇಡ್ತೀನಿ. ಆನಂತರ ಇದು ಉತ್ತುತ್ತೆ ಇದೆಯಲ್ಲ, ಒಣ ಖರ್ಜೂರ ಇದೆಯಲ್ಲ, ಅದನ್ನು ಹುರಿದಿದ್ದೀನಲ್ಲ, ಅದು ಎಷ್ಟು ಟೇಸ್ಟಾಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದ್ದರಿಂದ ಅದನ್ನೇ ಹಾಕಿದ್ದೀನಿ. ನೀವು ಪಿಸ್ತಾ ಬಾದಾಮಿ ಬೇಕು ಅಂದರೆ ಹಾಕೋಬೋದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದ್ರ ಮೇಲೆ ಈ ಥರ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಒಳಗಡೆ ನೂಕಿದ್ರೆ ಒಳಗಡೆ ಇರುತ್ತೆ. ನೋಡಿ ಪಪ್ಪಾಯ ಹಲ್ವಾ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಸ್ವಲ್ಪ ತಣ್ಣು ಕೂಡ ಆಗಿದೆ, ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.